ಹಾಯ್, ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನೀವು ಪರೀಕ್ಷೆಗೆ ತಕ್ಕಂತೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರ್ತೀರಾ. ಆ ಪರೀಕ್ಷೆಗೆ ತಕ್ಕಂತೆ ಯಾವ ಯಾವ ಮುಖ್ಯ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಯಾವ ಭಾಗದಲ್ಲಿ ತುಂಬ ಅಂಕಗಳು ಹೆಚ್ಚಾಗಿ ಬರುತ್ತೆ, ಎಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂತಹ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳು ಕೂಡ ನಮ್ಮಲ್ಲಿರ್ತವೆ. ಸೊ ಈ ಕಾರಣದಿಂದ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದೇ ವಿಡಿಯೋದಲ್ಲಿ 30 ಅಂಕಗಳಿಗೆ ಸಂಬಂಧಪಟ್ಟಂತಹ ಯಾವ ಯಾವ ಪ್ರಶ್ನೆಗಳು ಯಾವ ಯಾವ ಗದ್ಯ ಮತ್ತೆ ಪದ್ಯ ವಿಭಾಗದಿಂದ ಬರುತ್ತೆ, ನಮಗೆ ಒಂದು ಭಾಗ 30 ಅಂಕಗಳನ್ನು ಒಳಗೊಳ್ಳೋದು ಎಲ್ಲಿ ಅನ್ನೋಂಥದ್ದನ್ನ ಗಮನಿಸೋಣ. ಬನ್ನಿ ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಮೊದಲು ಬಹು ಆಯ್ಕೆಯ ಪ್ರಶ್ನೆಗಳು ಇಲ್ಲಿ ನೀವು ಗಮನಿಸ್ಕೋಬೇಕು. ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆರು ಅಂಕಗಳಿರುತ್ತೆ. ಈ 6 ಅಂಕಗಳು ಮೊದಲು ನಿಮಗೆ 6 ಪ್ರಶ್ನೆಗಳು ಕೂಡ ಪದ್ಯ ಭಾಗಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಈ ಪದ್ಯ ಭಾಗದಲ್ಲಿ ಮುಖ್ಯವಾಗಿ ನಿಮಗೆ ಮೊದಲನೇ ಪದ್ಯ, ಕದಡಿದ ಸಲಿಲಾಂ ತಿಳಿವಂದದೆ, ವಚನಗಳು, ಪಗೆಯಂ ಬಾಲಕನೆಂಬರೆ, ಜಾಲಿಯ ಮರದಂತೆ, ಬೆಳಗು ಜಾವ, ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ 6 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಅದರ ಜೊತೆಗೆ ನಿಮಗೆ ನಂತರ ಇರುವಂತದ್ದು ಹೊಂದಿಸಿ ಬರೆಯಿರಿ. ಈ ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂತೆ 5 ಅಂಕ. ಹಾಗಾಗಿ ಇಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾಗಿರುವಂತದ್ದು ಪಗೆಯಂ ಬಾಲಕನೆಂಬರೆ, ನಂತರ ಜಾಲಿಯ ಮರದಂತೆ, ಮೂರನೇ ಪದ್ಯ ಒಮ್ಮೆ ನಗುತ್ತೇವೆ, ಹತ್ತಿ ಚಿತ್ತ ಮತ್ತು, ನಂತರ ಶಿಲುಬೆ ಏರಿದ್ದಾನೆ. ಈ 5 ಅಂಕ ನಿಮಗೆ ಈ ಪದ್ಯ ಭಾಗಗಳಿಂದ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿ ನಿಮ್ಗೆ 6, 5, 11 ಆಯ್ತು. ನಂತರ ಉಳಿದಂತಹ 2 ಅಂಕದ ಪ್ರಶ್ನೆಗಳು, ಈ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಪದ್ಯ ಭಾಗದಲ್ಲಿ
6 ಅಂಕಗಳಿರುತ್ತೆ. ಈ 6 ಅಂಕಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವ ಯಾವ ಪದ್ಯ ಭಾಗನ ಓದ್ಕೋಬೇಕು? ಕದಡಿದ ಸಲಿಲಂ ತಿಳಿ ಬಂದದೆ, ಅದಾದ್ಮೇಲೆ ಪಗೆಯಂ ಬಾಲಕನೆಂಬರೆ, ನಂತರ ಬೆಳಗು ಜಾವ, ಅದಾದ ನಂತರ ಶಿಲುಬೆ ಏರಿದ್ದಾನೆ. ನೋಡಿ ಮಕ್ಕಳೇ, 6 ಅಂಕಗಳು ಅಂದ್ರೆ 3 ಪ್ರಶ್ನೆಗಳು. ಈ 4 ಪದ್ಯ ಭಾಗದಿಂದ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಹಾಗಾಗಿ ಈ ಪದ್ಯ ಪಾಠಗಳಲ್ಲಿ ನೀವು 3 ಪ್ರಶ್ನೆಗಳಿಗೆ ತಯಾರಿಯನ್ನ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಭಾಗ ಇರುವಂತದ್ದು ನಮ್ಗೆ ಸಂದರ್ಭ ಸ್ವಾರಸ್ಯ. ಇದು ನಿಮಗೆ ಒಟ್ಟು 6 ಅಂಕಗಳಿಗೆ ಸಂಬಂಧಪಟ್ಟಾಗಿರುತ್ತೆ. ಈ 6 ಅಂಕಗಳಿಗೆ ಸಂಬಂಧಪಟ್ಟದ್ರಲ್ಲಿ ನೀವು ಯಾವ ಯಾವ ಪದ್ಯಗಳಲ್ಲಿ ಸಂದರ್ಭ ಸ್ವಾರಸ್ಯವನ್ನ ಗಮನಿಸ್ಬೇಕಾಗತ್ತಪ್ಪ ಅಂತಂದ್ರೆ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು, ಅದಾದ ನಂತರ ಅಬ್ಬಲಿ ಅವರ ರಸಬಳ್ಳಿ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಈ 3 ಪದ್ಯ ಪಾಠಗಳಲ್ಲಿ ನಿಮಗೆ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗಿರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ 6 ಅಂಕಗಳಿರುತ್ತೆ. ಇನ್ನು 4 ಅಂಕದ ಪ್ರಶ್ನೆಗಳು. ಇಲ್ಲಿ ನಿಮ್ಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ನೀವು ಯಾವ ಪದ್ಯ ಭಾಗಗಳನ್ನ ಗಮನಿಸಬೇಕು ಅಂತಂದ್ರೆ, ಕದಡಿದ ಸಲಿಲಂ ತಿಳಿ ಬಂದದೆ, ನಂತರ ವಚನಗಳು, ಮೂರನೇದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು. ಅದಾದ ನಂತರ 4ನೇದು ಮುಂಬೈ ಜಾತಕ. ಈ 4 ಪದ್ಯಗಳಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟು ನಿಮ್ಗೆ ಯಾವುದಾದ್ರೂ 2 ಪ್ರಶ್ನೆಗಳನ್ನ ಬರೀರಿ ಅಂತ ಕೇಳ್ತಾರೆ. ಹಾಗಾಗಿ 2 ಪ್ರಶ್ನೆಗಳಿಗೆ 8 ಅಂಕ. ಹಾಗಾಗಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳೇ, ನೀವು ಇವತ್ತು ಗಮನಿಸಬೇಕಾಗಿರುವಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, 2 ಅಂಕದ ಪ್ರಶ್ನೆಗಳು, ಸಂದರ್ಭ ಸ್ವಾರಸ್ಯ ಹಾಗೂ 4 ಅಂಕದ ಪ್ರಶ್ನೆಗಳು.
ಇಷ್ಟು ಅಂಶಗಳನ್ನು ನಾನು ಯಾವ ಅಧ್ಯಾಯಗಳನ್ನು ಹೇಳಿದ್ನೋ ಆ ಅಧ್ಯಾಯಗಳನ್ನು ಓದಿದ್ರೆ ನಿಮಗೆ 30 ಅಂಕಗಳು ಈ ಒಂದೇ ಪದ್ಯ ಭಾಗದಿಂದ ಬರುವಂಥ ಸಾಧ್ಯತೆಗಳನ್ನು ಕಾಣ್ಕೋಬಹುದು. ಹಾಗಾಗಿ ಪರೀಕ್ಷೆಯಲ್ಲಿ ನೀವು 30ಕ್ಕೆ 30 ಅಂಕಗಳನ್ನು ಒಂದೇ ಇದರಲ್ಲಿ ತಗೋಬೇಕು ಅಂತಂದ್ರೆ ಈ ಪದ್ಯ ಭಾಗಗಳಿಗೆ ಹೆಚ್ಚು ಗಮನವನ್ನು ಕೊಡಿ. ಹಾಗಾಗಿ ಈ ಪದ್ಯಗಳ ಆಧಾರದ ಮೇಲೆ ನಿಮಗೆ ವಾರ್ಷಿಕ ಪರೀಕ್ಷೆಯ ತಯಾರಿ ಅನ್ನುವಂಥದ್ದು ನಡೀತಾ ಇರಬೇಕು. ಈ ಪದ್ಯಗಳನ್ನು ಓದ್ಕೊಂಡು ಅದರ ಪ್ರಶ್ನೋತ್ತರಗಳನ್ನು ನೀವು ಬಗೆಹರಿಸಿದ್ರೆ ನಿಜವಾಗಿಯೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ 30 ಅಂಕಗಳನ್ನು ಯಾವುದೇ ಸಂದೇಹ ಇಲ್ಲದೆ ಈ ಪದ್ಯ ಭಾಗಗಳಿಂದ ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದ್ರ ಮೂಲಕ ಪಡಿಬಹುದು. ಗೊತ್ತಾಯ್ತಲ್ಲ ಮಕ್ಕಳೇ, 30 ಅಂಕಗಳಿಗೆ ಯಾವ್ಯಾವ ಪದ್ಯ ಭಾಗಗಳನ್ನು ಓದಬೇಕು ಅಂತ. ಅದಲ್ಲದೆ ಪರೀಕ್ಷೆ ಪತ್ರಿಕೆಯಲ್ಲಿ ಆ ವಿಭಾಗದಲ್ಲಿ ಬರುವಂತಹ ಎಲ್ಲ ಒಂದು ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ. ಈ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆಗಳನ್ನು ನೀವು ಇಂದಿನ ತರಗತಿಯ ವಿಡಿಯೋಗಳಲ್ಲಿ ನೋಡಿಕೊಂಡು ಯಾವ್ಯಾವ ಮುಖ್ಯ ಪ್ರಶ್ನೆಗಳು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಆಯ್ತಾ ಮಕ್ಕಳೇ? ಧನ್ಯವಾದಗಳು.